ಕರ್ನಾಟಕ ದಲಿತ ರಕ್ಷಣಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಎಂಎಸ್ ನಾರಾಯಣಸ್ವಾಮಿ ಮಾತನಾಡಿ, ಅಜ್ಜಪ್ಪನಹಳ್ಳಿ ಗ್ರಾಮದಲ್ಲಿ ಹಾಲಿ ಜಾಗದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯವಿದ್ದು 2015ನೇ ಸಾಲಿನಲ್ಲಿ ಪಂಚಾಯಿತಿಯಲ್ಲಿ ಖಾತೆ ನಂಬರ್ 142ರಂತೆ 35x33 ಅಡಿಗಳ ಜಾಗ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಸೇರಿದ್ದಾಗಿರುತ್ತದೆ. ದೇವಸ್ಥಾನದ ಪಕ್ಕದಲ್ಲಿ ಅದೇ ಗ್ರಾಮದ ಚಿಕ್ಕ ವೆಂಕಟೇಶಪ್ಪ ಬಿನ್ಲೇಟ್ ಬೆಳ್ಳಪ್ಪ ಜೋಪಡಿ ಹಾಕಿಕೊಂಡಿದ್ದು, ಪ್ರಸ್ತುತ ಅವರು ನಾವು ಈ ಜಾಗದ ಅಧೀನದಲ್ಲಿದ್ದೇವೆ, ಈ ಜಾಗ ನಮ್ಮದು, ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಬಿಟ್ಟುಕೊಡುವುದಿಲ್ಲ ಎಂದು ತಕರಾರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಜಾಗದಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನವಿಲ್ಲದೆ ಪಕ್ಕದ ಊರಿನಿಂದ ದೇವರನ್ನ ತಂದು ಪೂಜೆ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಹೊಸ ದೇವಾಲಯ ನಿರ್ಮಿಸಲು ಗ್ರಾಮಸ್ಥರು ತೀರ್ಮಾನಿಸಿದ್ದು ಈ ಜಾಗವನ್ನು ಈ ಖಾತೆ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಪಂಚಾಯಿತಿ ಅಧಿಕಾರಿಗಳು ಚಿಕ್ಕ ವೆಂಕಟೇಶಪ್ಪ ಕುಟುಂಬದವರೊಂದಿಗೆ ಶಾಮೀಲಾಗಿ ಚಿಕ್ಕ ವೆಂಕಟೇಶಪ್ಪನವರು ಕಳೆದ 50 ವರ್ಷಗಳಿಂದ ಕಂದಾಯ ಕಟ್ಟಿಕೊಂಡು ಬರ್ತಿದ್ದು, ಅವರಿಗೆ ಖಾತೆ ಮಾಡಲು ಜಾಗ ಖಾಲಿ ಮಾಡುವಂತೆ ಗೋಡೆ ಮೇಲೆ ನೋಟಿಸ್ ಅನ್ನು ಪಂಚಾಯಿತಿ ಅಧಿಕಾರಿಗಳು ಅಂಟಿಸಿರುವುದು ಕಾನೂನು ಬಾಹಿರವಾಗಿದೆ ಎಂದು ತಿಳಿಸಿದರು. ವೆಂಕಟೇಶಪ್ಪ ಬಿನ್ಲೇಟ್ ಬೆಳ್ಳಪ್ಪರವರು ಖಾತೆ ಸಂಖ್ಯೆ 163/1 ಜಮೀನು ಹೊಂದಿದ್ದು, ಇದರ ಖಾತೆ ಮಾಡಲು ಗ್ರಾಮಸ್ಥರ ತಕರಾರು ಇಲ್ಲ. ಆದರೆ ದೇವಾಲಯದ ಜಾಗವೇ ಖಾತೆ ಸಂಖ್ಯೆ 163/1ಕ್ಕೆ ಸೇರಿದ್ದು ಎಂದು ಹೇಳಿಕೊಂಡು ಮೋಸ ಮಾಡುತ್ತಿರುವ ವೆಂಕಟೇಶಪ್ಪ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿದ್ದು, ಕೋಟ್ಯಾಂತರ ಬೆಲೆ ಬಾಳುವ ಜಮೀನು ಹೊಂದಿದ್ರು ನಿರ್ಗತಿಕರು ಎಂದು ಅರ್ಜಿ ಸಲ್ಲಿಸಿ ದೇವಾಲಯ ಜಾಗವನ್ನು ಕಬಳಿಸಲು ನೋಡುತ್ತಿದ್ದಾರೆ ಎಂದು ವಿವರಿಸಿದರು. ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಗ್ರಾಮದ ಮುಖಂಡರು, ಈ ವಿಚಾರದ ಕುರಿತು ತಾಲೂಕು ಪಂಚಾಯಿತಿ ಇಒರವರಿಗೆ ಪಂಚಾಯಿತಿ ಪಿಡಿಒಗಳಿಗೆ ಮನವಿ ಮಾಡಿದ್ರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ದೂರಿದರಲ್ಲದೆ ಜಿಲ್ಲಾ ಪಂಚಾಯತ್ ಸಿಇಒರವರು ದೇವಾಲಯದ ಜಾಗವನ್ನು ಉಳಿಸಿಕೊಡಬೇಕೆಂದು ಮನವಿ ಮಾಡಿದರು. ಎಕ್ಸಿಕ್ಯೂಟಿವ್ ಆಫೀಸರು ಒಂದು ಆದೇಶವನ್ನು ಹೊರಡಿಸ್ತಾರೆ. 50 ವರ್ಷಗಳಿಂದ ಇವರು ಕಂದಾಯ ಕಟ್ಕೊಂಡು ಬಂದಿರ್ತಾರೆ. ಹಾಗಾಗಿ ಇದು ಅವ್ರ ಜಾಗ ಅಂತ. 50 ವರ್ಷದಿಂದ ನಮ್ಮ ಜಿಲ್ಲಾ ಪಂಚಾಯತಿ ಇರಲಿಲ್ಲ, ಇನ್ನು ಗ್ರಾಮ ಪಂಚಾಯತಿ ಎಲ್ಲಿರುತ್ತೆ ಸರ್? ಒಂದು. ಎರಡನೇ ಪಾಯಿಂಟು, ಇವ್ರ ಕಂದಾಯ ರಿಸಿಪ್ಟ್ಸು ಇವರು ಆಮೇಲೆ ಇವರು ನಮ್ಮ PDO ಏನು ಹೇಳ್ತಾರೆ, ಒಂದು ನೋಟಿಸ್ ಮಾಡಿದ್ದಾರೆ, ನೀವು 2ನೇ ತಾರೀಕು ಫೆಬ್ರವರಿ ಒಳಗೆ ನೀವು ದಾಖಲೆಗಳನ್ನು ಕೊಟ್ಟಿಲ್ಲ ಅಂದರೆ ನಾವು ಇದನ್ನು ಏಕಾಭಿಪ್ರಾಯ ಇದು ಒಂದು ಒನ್ ಸೈಡ್ ತೊಗೊಂಡು ಅವ್ರ ಹೆಸರು ಖಾತೆ ಮಾಡೋ ನಿರ್ಧಾರ ತೊಗೊಂಡಿದ್ದೀರಿ ಅಂತ ಇವ್ರು ಹೇಳ್ತಾರೆ ಸರ್. ಆಮೇಲೆ ಅವರು ಬಡವರಲ್ಲ, ನಿರ್ಗತಿಕರಲ್ಲ. ಈಗ ಅವ್ರದ್ದು ಹೋಲ್ ಪ್ರಾಪರ್ಟಿ ತೊಗೊಂಡ್ರೆ ಹತ್ರ 5 ಕೋಟಿ ಇದೆ. ಇವರೆಲ್ಲಿ ನಿರ್ಗತಿಕರಾಗ್ತಾರೆ? ಆಮೇಲೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಯಾವ ಥರ ಇವ್ರಿಗೆ ಹೇಳ್ತಾರೆ ಸರ್, ಇವ್ರಿಗೆ ಖಾತೆ ಮಾಡಿ ಡಿಮ್ಯಾಂಡ್ ರಿಜಿಸ್ಟರ್ ಮಾಡಿ ಡಿಮ್ಯಾಂಡ್ ರಿಜಿಸ್ಟರ್ ಎಂಟ್ರಿ ಮಾಡಿ, ಆಯಿತು ಸರ್, ಡಿಮ್ಯಾಂಡ್ ರಿಜಿಸ್ಟರ್ ಇವ್ರು ಎಂಟ್ರಿನೇ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅದನ್ನು ಸ್ವಲ್ಪ ಕೂಡ ತಳ್ಳಿದ್ರೆ ದೇವಸ್ಥಾನ ಬಿದ್ದೋಗುತ್ತೆ, ದೇವರ ಮೂರ್ತಿ ಎಲ್ಲ ಹೊಡೆದೋಗುತ್ತೆ. ಈ ಊರಿನ ಜನ ಯಾರಿಗೆ ಪೂಜೆ ಮಾಡ್ಬೇಕು ಹೇಳಿ ಸರ್? ಈ ಅಯ್ಯಮ್ಮ ಯಾರೋ ಒಬ್ಬ ಅಯ್ಯಮ್ಮ ಕಸ ಗುಡ್ಸೋಕೆ ಹೋದರೆ, ನಮ್ಗೆ ಈ ಥರ ಡಿಮ್ಯಾಂಡ್ ರಿಜಿಸ್ಟರ್ ಲೆಟ್ರ್ ಕೊಟ್ಟಿದ್ದಾರೆ, ನೀವು ಕಸ ಗುಡಿಸ್ಬಾರ್ದು ಸರ್. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಯಲ್ಲಮ್ಮ ದೇವಸ್ಥಾನ ಇದೆ, ಅವ್ರವ್ರ ಸಮುದಾಯಕ್ಕೆ ಅವ್ರವ್ರು ಏನೇನು ಬೇಕೋ ಆಯಾ ತಾಯಿಗೆ ಪೂಜೆ ಮಾಡ್ತಾರೆ. ಇವ್ರು ಯಾರ ಹತ್ರ ಹೋಗ್ಬೇಕು ಸರ್? ಒಂದು ಅರ್ಜಿ ಬರೀಬೇಕಂದ್ರೂ ಅವ್ರಿಗೆ ಗೊತ್ತಾಗಲ್ಲ. ಇದು ಸರ್ ಪರಿಸ್ಥಿತಿ. ದೇವಸ್ಥಾನ